ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಸ್ಟಿಂಗ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಚಾಪ್ಟರ್ನ ಫಸ್ಟ್ ಚಾಪ್ಟರ್ ಆದ ಜಾಬ್ ಕಾಸ್ಟಿಂಗ್ ಚಾಪ್ಟರ್ನಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ಈ ಥರ ಇದೆ: ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬುಕ್ಸ್ ಆಫ್ ABC ಲಿಮಿಟೆಡ್. ಅಂದರೆ ABC ಲಿಮಿಟೆಡ್ನ ಒಂದು ಕಂಪನಿಯ ಒಂದಷ್ಟು ಇನ್ಫಾರ್ಮೇಷನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಆ ಒಂದು ಇನ್ಫಾರ್ಮೇಷನ್ನ ಇಟ್ಕೊಂಡು ಜಾಬ್ ಕಾಸ್ಟ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟಿಗೆ ಅದರ ಫಾರ್ಮ್ಯಾಟ್ ಈ ರೀತಿ ಇದೆ, ಓಕೆನಾ. ಒಂದು ಪರ್ಟಿಕ್ಯುಲರ್ ಕಾಲಮ್ ಟು ಅಮೌಂಟ್ ಕಾಲಮ್, ಹೆಡ್ಡಿಂಗ್ ಬಂದ್ಬಿಟ್ಟು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಸೊ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಏನಕ್ಕೆ ಹಾಕೊಂಡಿದ್ದೀವಿ ಅಂದರೆ, ಸೊ ಇಲ್ಲಿ ಹೇಳಿದ್ದಾರೆ ನೋಡಿ, ದ ಎಸ್ಟಿಮೇಟೆಡ್ ಮೆಟೀರಿಯಲ್ಸ್. ಸೊ ಈ ಒಂದು ವರ್ಡ್ ಕ್ವಶನ್ ಅಲ್ಲಿ ಬಂತು ಅಂದರೆ, ಸೊ ನಾವು ಪ್ರಿಪೇರ್ ಮಾಡ್ತಕ್ಕಂಥದ್ದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್, ಓಕೆನಾ. ಈ ವರ್ಡ್ ಇಲ್ಲ ಅಂದರೆ ನಾವು ಬರೀ ಜಾಬ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ ಹೇಳಿರೋದು ಎಸ್ಟಿಮೇಟೆಡ್ ಅಂತ ಕೊಟ್ಟಿರೋದ್ರಿಂದ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಇಯರ್ ಅಥವಾ ಮುಂದಿನ ವರ್ಷದ್ದು ಯಾವೆಲ್ಲ ಅಮೌಂಟು ಎಷ್ಟು ಇನ್ಕ್ರೀಸ್ ಆಗ್ಬೋದು ಅಥವಾ ಎಷ್ಟು ಬರ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ನ ನಾವೇ ಎಸ್ಟಿಮೇಟ್ ಮಾಡುವಂಥದ್ದು. ಎಸ್ಟಿಮೇಟೆಡ್ ಮೆಟೀರಿಯಲ್ಸ್ ಆಫ್ ಎ ಜಾಬ್ ₹5,000. ಸೊ ಫಸ್ಟಿಗೆ ಇಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಮೆಟೀರಿಯಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸೊ ಅದನ್ನ ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಹಾಕೋಣ. ಡೈರೆಕ್ಟ್ ಮೆಟೀರಿಯಲ್ಸ್, ಸೊ ಅದರ ಒಂದು ವ್ಯಾಲ್ಯೂ ಬಂದು 5,000 ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಔಟರ್ ಕಾಲಮ್ ಅಲ್ಲಿ 5,000 ಹಾಕೋಣ. ಸೊ ಅದಾದ್ಮೇಲೆ ಹೇಳಿದ್ದಾರೆ ಡೈರೆಕ್ಟ್ ಲೇಬರ್ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ ಲೇಬರ್ನ ಒಂದು ವ್ಯಾಲ್ಯೂ ಏನು ಹೇಳಿದ್ದಾರೆ, ₹1,000 ಹೇಳಿದ್ದಾರೆ. ಸೊ ಅದನ್ನು ಇಲ್ಲಿ ಬರ್ಕೋಣ, ಡೈರೆಕ್ಟ್ ಲೇಬರ್. ಸೊ ಅದರ ಒಂದು ವ್ಯಾಲ್ಯೂ ₹1,000, ಓಕೆನಾ. ಅದಾದ್ಮೇಲೆ ನಮ್ಗೆ ಹೇಳಿದ್ದಾರೆ ಮಷಿನ್ ಶಾಪ್. ಸೊ ಇದು ಮಷಿನ್ ಅಂತ ಇರೋದಲ್ಲ, ಫ್ಯಾಕ್ಟ್ರಿ ಓವರ್ನ ಇನ್ಫಾರ್ಮೇಶನ್. ಸೊ ಅದಕ್ಕೆ ನಾವಿಲ್ಲಿ ಇದನ್ನ ಕ್ಲೋಸ್ ಮಾಡೋಣ. ಸೊ ನಾವು ಇದನ್ನ ಕ್ಲೋಸ್ ಮಾಡಿದ್ರೆ ನಮಗೆ ಸಿಗುವಂತ ಅಮೌಂಟ್ ಏನಿದೆ, ಸೊ ಅದನ್ನ ಪ್ರೈಮ್ ಕಾಸ್ಟ್ ಅಂತ ಕರೀತಾರೆ. ಪ್ರೈಮ್ ಕಾಸ್ಟ್. ಸೊ ನಮಗೆ ಪ್ರೈಮ್ ಕಾಸ್ಟ್ ಸಿಕ್ಕಿದೆ. ಟೋಟಲ್ ಅಮೌಂಟ್ 5,000 ಪ್ಲಸ್ 1,000 6,000, ಓಕೆ. ಸೊ ನಮಗೆ ಪ್ರೈಮ್ ಕಾಸ್ಟ್ ನ ವ್ಯಾಲ್ಯೂ ಸಿಕ್ತು ₹6,000. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇನ್ ಮಷಿನ್ ಶಾಪ್ the job will require machining by machine Shakti for 20 hours and machine Jyoti for 6 hours. ಸೊ ಒಂದು ಮಷಿನ್ ಶಾಪ್ ಇದೆ, ಫ್ಯಾಕ್ಟ್ರಿ ಒಳಗಡೆ ಒಂದು ಮಷಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಷಿನ್ ಇದೆ. ಸೊ ಆ ಒಂದು ಮಷಿನ್ ನ ಮಷಿನಿಂಗ್ ಮಾಡ್ಬೇಕಂದ್ರೆ ಅಂದ್ರೆ ಅದನ್ನ ನೋಡ್ಕೊಬೇಕು ಅಥವಾ ಅದನ್ನ ವರ್ಕ್ ಮಾಡ್ಬೇಕಂತೆ. ಸೊ ಅದರಲ್ಲಿ 2 ಮಷಿನ್ ಇದೆ, ಒಂದು ಮಷಿನ್ ಶಕ್ತಿ ಇದೆ, ಇನ್ನೊಂದು ಮಷಿನ್ ಜ್ಯೋತಿ ಇದೆ. ಸೊ ಮಷಿನ್ಗೆ ನೇಮ್ ಕೊಟ್ಟಿದ್ದಾರೆ, ಒಂದು ಮಷಿನ್ಗೆ ಶಕ್ತಿ ಅಂತ, ಇನ್ನೊಂದು ಮಷಿನ್ಗೆ ಜ್ಯೋತಿ ಅಂತ. ಸೊ ಮಷಿನ್ ಶಕ್ತಿ ಅನ್ನೋದು 20 ಅವರ್ಸ್ ವರ್ಕ್ ಮಾಡಿದ್ಯಂತೆ, ಮಷಿನ್ ಜ್ಯೋತಿ ಅನ್ನೋದು 6 ಅವರ್ಸ್ ವರ್ಕ್ ಮಾಡಿದ್ಯಂತೆ, ಓಕೆನಾ. ಸೊ ಇದನ್ನ ನಾವು ಫ್ಯಾಕ್ಟ್ರಿ ಓವರ್ ಹೆಡ್ ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ಗೆ ಹಾಕೋಣ ಫ್ಯಾಕ್ಟರಿ ಓವರ್ ಹೆಡ್. ಸೊ ಫಸ್ಟಿಗೆ ಮೆಷಿನ್ ಕಾಸ್ಟ್ ಅಂತ ಹಾಕೋಣ. ಸೊ ಇದರಲ್ಲಿ ಫಸ್ಟ್ ಬರೋದು ಶಕ್ತಿ. ಸೊ ಅದಾದ್ಮೇಲೆ ಶಕ್ತಿ ಆದ್ಮೇಲೆ ಜ್ಯೋತಿ ಅಂತ ಇನ್ನೊಂದಿದೆ. ಸೊ ಇವೆರಡು ಮಷಿನ್ಗಳ ನೇಮು, ಓಕೆನಾ. ಸೊ ಇಲ್ಲಿ ಬಂದ್ರೆ ಮಷಿನ್ ಜ್ಯೋತಿ ಅನ್ನೋದು 20 ಅವರ್ಸ್ ವರ್ಕ್ ಮಾಡಿದೆ. ಸೊ ಮಷಿನ್ ಶಕ್ತಿ ಅನ್ನೋದು 20 ಅವರ್ಸ್ ವರ್ಕ್ ಮಾಡಿದೆ, ಇಲ್ಲಿ ಹಾಕೋಣ 20 ಅವರ್ಸ್. ನೆಕ್ಸ್ಟ್ ಜ್ಯೋತಿ ಅನ್ನೋದು 6 ಅವರ್ಸ್ ವರ್ಕ್ ಮಾಡಿದೆ, ಓಕೆನಾ, ಇಲ್ಲಿ ಹಾಕೋಣ 6 ಅವರ್ಸ್. ಸೊ ನಾವು ಅವರ್ಸ್ ಅಲ್ಲಿ ರುಪೀಸ್ ಕಾಲಮ್ ಅಲ್ಲಿ ಹಾಕೋದಂಗಿಲ್ಲ. ಸೊ ಅದಕ್ಕೋಸ್ಕರ ಹವರ್ ರೇಟ್ ಕೊಟ್ಟಿರ್ತಾರೆ, ನೋಡ್ಬೇಕು. ಮಷಿನ್ ಹವರ್ ರೇಟ್ ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಮಷಿನ್ ಶಕ್ತಿ ಅನ್ನೋದು ಮತ್ತೆ ಮಷಿನ್ ಜ್ಯೋತಿ ಅನ್ನೋದು ₹10 ಮತ್ತೆ ₹15 ರೆಸ್ಪೆಕ್ಟಿವ್ ಆಗಿ ಅಮೌಂಟ್ ಹಾಕ್ರಿ ಅಂತ ಹೇಳಿದ್ದಾರೆ. ಅಂದ್ರೆ ಇದು 20 ಅವರ್ ವರ್ಕ್ ಮಾಡಿದೆ ಮಷಿನ್ ಶಕ್ತಿ ಅನ್ನೋದು. ಸೊ ಮಷಿನ್ ಶಕ್ತಿ 20 ಅವರ್ ವರ್ಕ್ ಮಾಡಿದ್ರೆ ಶಕ್ತಿಗೆ 1 ಅವರ್ಗೆ ₹10 ಕೊಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಜ್ಯೋತಿಗೆ ₹15 ಕೊಡಿ ಅಂತ ಹೇಳಿದ್ದಾರೆ. ಹವರ್ ರೇಟ್ 1 ಅವರಿಗೆ ಶಕ್ತಿದು ₹10, ಮಷಿನ್ ಜ್ಯೋತಿದು ₹15 ಕೊಡ್ರಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ 20 ಅವರ್ಸ್ ಇಂಟು 10, 6 ಅವರ್ಸ್ ಇಂಟು 15 ರೆಸ್ಪೆಕ್ಟಿವ್ಲಿ, ಓಕೆನಾ. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 20 ಇಂಟು 10 ಮಾಡಿದ್ರೆ ನಮಗೆ ₹200 ಬರುತ್ತೆ ಮಷಿನ್ ಶಕ್ತಿದು. ನೆಕ್ಸ್ಟ್ 6 ಇಂಟು ₹15 ಮಾಡಿದ್ರೆ, 6 ಅವರ್ಸ್ ಇಂಟು ₹15 ಮಾಡಿದ್ರೆ ನಮಗೆ ₹90 ಬರುತ್ತೆ. ಸೊ ಅದು ಮಷಿನ್ ಜ್ಯೋತಿದು, ಓಕೆನಾ. ಸೊ ಇದನ್ನ ಇಲ್ಲೇ ಇಟ್ಕೋಣ, ಯಾಕಂದ್ರೆ ಇನ್ನ ಒಂದು ಇನ್ಫಾರ್ಮೇಶನ್ ಹೇಳಿದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಲ್ಲಿ, ಅದೇನು ಅಂದ್ರೆ, ಕನ್ಸಿಡರಿಂಗ್ ಓನ್ಲಿ ಮಷಿನ್ ಶಾಪ್ ಕಾಸ್ಟ್, ಡೈರೆಕ್ಟ್ ವೇಜಸ್ ಅದರ್ ಶಾಪ್ ಲಾಸ್ಟ್ ಇಯರ್ ಅಮೌಂಟೆಡ್ ಟು ₹80,000. ಸೊ ಈ ಒಂದು ಇನ್ಫಾರ್ಮೇಶನ್ ನ ಇಟ್ಕೊಂಡು ಒಂದು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಡೈರೆಕ್ಟ್ ವೇಜಸ್ ಮೇಲೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಲ್ಲಿ ಫ್ಯಾಕ್ಟ್ರಿ ಕಾಸ್ಟ್ ನ ಕೊಡಬೇಕು.
ಸೊ ಫ್ಯಾಕ್ಟ್ರಿ ಓವರ್ ಹೆಡ್ 48,000 rupees ಆಗಿತ್ತಂತೆ ಲಾಸ್ಟ್ ಇಯರ್ ಅಲ್ಲಿ ಡೈರೆಕ್ಟ್ ವೇಜಸ್ 80,000, ಫ್ಯಾಕ್ಟ್ರಿ ಓವರ್ ಹೆಡ್ 48,000 ಇತ್ತಂತೆ. ಸೊ ಈ ಒಂದು ಇನ್ಫಾರ್ಮೇಶನ್ ಇಟ್ಕೊಂಡು ನಾವು ಒಂದು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಂದ್ರೆ, ಸೊ ಕ್ಯಾಲ್ಕುಲೇಷನ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಪರ್ಸೆಂಟೇಜ್, ಫ್ಯಾಕ್ಟರಿ ಓವರ್ ಹೆಡ್ ಪರ್ಸೆಂಟೇಜ್. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಫ್ಯಾಕ್ಟರಿ ಓವರ್ ಹೆಡ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಫ್ಯಾಕ್ಟರಿ ಓವರ್ ಹೆಡ್ ಇಸ್ ಈಕ್ವಲ್ ಟು ಫ್ಯಾಕ್ಟರಿ ಓವರ್ ಹೆಡ್ ಅಮೌಂಟ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಅಮೌಂಟ್. ಯಾವ ಇಯರ್? ಲಾಸ್ಟ್ ಇಯರ್. ಓಕೆನಾ, ಲಾಸ್ಟ್ ಇಯರ್ ಇಂಟು 100 ಮಾಡಿದ್ರೆ ನಮಗೊಂದು ಪರ್ಸೆಂಟೇಜ್ ಸಿಗುತ್ತೆ. ಸೊ ಫ್ಯಾಕ್ಟರಿ ಓವರ್ ಹೆಡ್ ನ ಲಾಸ್ಟ್ ಇಯರ್ ಅಮೌಂಟ್ ಎಷ್ಟಿದೆ ಅಂದ್ರೆ 48,000 ಇದೆ. ಸೊ 48,000 ಹಾಕೋಣ, ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ನ ಅಮೌಂಟ್ ಎಷ್ಟಿದೆ? 80,000 ಇದೆ. 80,000 ಹಾಕೋಣ, ಇಂಟು 100 ಮಾಡಿದ್ರೆ ನಮಗೊಂದು ಪರ್ಸೆಂಟೇಜ್ ಸಿಗುತ್ತೆ. ಸೊ 48,000 ಡಿವೈಡೆಡ್ ಬೈ 80,000 ಮಾಡಿದ್ರೆ ನಮಗೆ 60% ಸಿಗುತ್ತೆ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ ನ ಒಂದು ಪರ್ಸೆಂಟೇಜ್ ಬಂದ್ಬಿಟ್ಟು 60%. ಓಕೆನಾ. ಸೊ ಈ ಒಂದು ಇನ್ಫಾರ್ಮೇಶನ್ ಇಟ್ಕೊಂಡು ನಾವು ಈ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ನಲ್ಲಿ ಹಾಕ್ಬೇಕು ಅಮೌಂಟ್. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ ಮೇಲೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಮೌಂಟ್ ಯಾವ ರೀತಿ ಹಾಕ್ತಿವಿ ಅಂದ್ರೆ, ಸೊ ಇಲ್ಲಿ ನಾವು ಡೈರೆಕ್ಟ್ ವೇಜಸ್ ನ ಯಾವ ರೀತಿ ಬೇಸ್ ಆಗಿ ತಗೊಂಡಿದೀವೋ, ಸೊ ಅದೇ ರೀತಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಲ್ಲಿ ಡೈರೆಕ್ಟ್ ವೇಜಸ್ ಅಂದ್ರೆ ಡೈರೆಕ್ಟ್ ಲೇಬರ್ ಏನಿರ್ತಾರೆ ಅದನ್ನ ಡೈರೆಕ್ಟ್ ವೇಜಸ್ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಅಮೌಂಟ್ 1,000 ಏನಿದೆ ಇದ್ರ ಮೇಲೆ 60% ಮಾಡ್ಕೋಬೇಕು. 60% ಯಾಕೆ ಅಂದ್ರೆ ನಾವಿಲ್ಲಿ ಕಂಡುಹಿಡ್ಕೊಂಡಿದೀವಿ ಲಾಸ್ಟ್ ಇಯರ್ ಅಲ್ಲಿ 60% ಬಂದಿದೆ. ಸೊ ಇದು ಎಸ್ಟಿಮೇಟೆಡ್ ಆಗಿರೋದ್ರಿಂದ, ಮುಂದೆ ಆಗುವಂತ ಎಸ್ಟಿಮೇಟ್ ಮಾಡಿರೋದ್ರಿಂದ, ಸೊ ಬೇಸ್ ಇಯರ್ ಇನ್ಫಾರ್ಮೇಶನ್ ಅಂದ್ರೆ ಲಾಸ್ಟ್ ಇಯರ್ ಇನ್ಫಾರ್ಮೇಶನ್ ತಗೊಂಡು ಈ ಒಂದು ಇಯರ್ ಅಲ್ಲಿ ಡೈರೆಕ್ಟ್ ವೇಜಸ್ ಮೇಲೆ ಅಮೌಂಟ್ ತಗೋಬೇಕು. ಸೊ ಇದು ಫ್ಯಾಕ್ಟರಿ ಓವರ್ ಹೆಡ್ ನ ಒಂದು ಪರ್ಸೆಂಟೇಜ್ ಆಗಿರ್ತದೆ. ಸೊ ಇಲ್ಲಿಗೆ ಫ್ಯಾಕ್ಟರಿ ಓವರ್ ಹೆಡ್ ಆನ್ ಡೈರೆಕ್ಟ್ ವೇಜಸ್ ಅಂತ ತಗೊಂಡ್ರೆ, ಸೊ ಈ